ಬೆಳಕಿನೆಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪರಮ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರ್ತಕ್ಕಂತಹ ಆ ಗುರುಗವಿ ಸಿದ್ದೇಶ್ವರನಿಗೆ ಅನಂತ ಶರಣಾರ್ಥಿಗಳು. ನಾವು ಇವತ್ತು ಇಷ್ಟೊಂದು ಸಂತೋಷದಿಂದ ಆರಾಮದಿಂದ ಈ ಭಾರತ ದೇಶದಲ್ಲಿ ನಾವು ಜೀವಿಸ್ತಾ ಇದ್ದೀವಂದರೆ ಅದು ಯಾರ ಕಾರಣದಿಂದ ಇಷ್ಟು ಸಂತೋಷ? ಇವತ್ತೆಲ್ಲ ಜಾಗತಿಕವಾಗಿ ನೀವೆಲ್ಲ ನೋಡ್ತೀರಿ, ಎಲ್ಲ ಯುದ್ಧಗಳು, ಬೇರೆ ಬೇರೆ ದೇಶಗಳಲ್ಲೆಲ್ಲ ಯುದ್ಧಗಳೆಲ್ಲ ನಡೆದು ಅಲ್ಲಿಯ ವಾತಾವರಣ ಎಲ್ಲ ಕೆಡ್ತಾ ಇದೆ. ಅಂಥದ್ರಲ್ಲಿ ಭಾರತೀಯರು ಇಷ್ಟು ಚಂದ ಸಂತೋಷವಾಗಿ ಬದುಕ್ತಾ ಇದ್ದೀವಂದರೆ ಅದು ಯಾರ ಶ್ರಮ ಅಂದ್ರೆ ಭಾರತದ ಗಡಿಗಳಲ್ಲಿ ನಿಂತು ಕಾಯ್ತಕ್ಕಂಥ ಸೈನಿಕರ ಶ್ರಮದಿಂದ ನಾವು ಇವತ್ತು ಸಂತೋಷದಿಂದ ಬದುಕ್ತಾ ಇದ್ದೀವಿ. ಒಬ್ಬರು ಒಂದು ಕಡೆ ಹೇಳ್ತಾರೆ ಏನಂದ್ರೆ, ಈ ಭಾರತ ದೇಶದ ಭಾರತೀಯ ಪತಾಕೆ, ಭಾರತಾಂಬೆಯ ತ್ರಿವರ್ಣ ಧ್ವಜ ಹಾರಾಡುತ್ತಿದೆಯಲ್ಲ, ಭಾರತದ ತ್ರಿವರ್ಣ ಧ್ವಜ ಹಾರಾಡುತ್ತಿರುವುದು ಗಾಳಿಯಿಂದಲ್ಲ, ಈ ಭಾರತದ ತ್ರಿವರ್ಣ ಧ್ವಜ ಹಾರಾಡುತ್ತಿರುವುದು ಗಾಳಿಯಿಂದಲ್ಲ, ಸೈನಿಕರ ಉಸಿರಿನಿಂದ ಅದು ತ್ರಿವರ್ಣ ಧ್ವಜ ಹಾರಾಡ್ತಾ ಇರುವುದು. 1962ರಲ್ಲಿ ಒಂದು ಘಟನೆ ನಡೀತೈತಿ. ಏನು ಘಟನೆ ನಡೀತೈತೆ ಅಂದ್ರೆ, 1962ರಲ್ಲಿ ಆಗಿನ ಸಂದರ್ಭದಲ್ಲಿ ವಿದೇಶಾಂಗ ನೀತಿಗಳು ಅಷ್ಟೊಂದು ಸುಸ್ಥಿರ ಇರಲಿಲ್ಲ. ಅವಾಗೆಲ್ಲ ಏನಿರ್ತದಂದ್ರೆ, ಸರಿಯಾದ ವಿದೇಶಾಂಗದ ನೀತಿಗಳು ಇರದಂಥ ಕಾರಣಕ್ಕಾಗಿ ಅಂದು 1962ರಲ್ಲಿ ಭಾರತದ ಸೈನ್ಯ ಅತ್ಯಂತ ಅನಾಥವಾಗಿತ್ತು. ಯಾಕಂದರೆ ಸರಿಯಾದ ರೀತಿಯ ಸೈನಿಕರಿಗೆ ವ್ಯವಸ್ಥೆ ಇರ್ತಿದ್ದಿಲ್ಲ. ಸೈನಿಕರಿಗೆ ಹಾಕಿಕೊಳ್ಳಲಿಕ್ಕೆ ಶೂಸಿನ ವ್ಯವಸ್ಥೆ ಇರ್ತಿದ್ದಿಲ್ಲ, ಊಟದ ವ್ಯವಸ್ಥೆ ಇರ್ತಿದ್ದಿಲ್ಲ, ಬಂದೂಕುಗಳು ಇರ್ತಿದ್ದು ಅದರೊಳಗಡೆ ತುಂಬುವುದಕ್ಕೆ ಮದ್ದು ಗುಂಡುಗಳನ್ನೇ ಇರ್ತಿದ್ದಿಲ್ಲ. ಮತ್ತು ಸರಿಯಾದ ಸಮಯಕ್ಕೆ ಸೈನಿಕರಿಗೆ ಆದೇಶವನ್ನು ಕೊಡ್ತಕ್ಕಂಥ, ನೀವು ಹಿಂದಕ್ಕೆ ನೀವು ಮುಂದೋಗ್ರಿ ಅಥವಾ ಹಿಂದಕ್ಕೆ ಬರ್ರಿ ಅಂತಂದು ಸೈನಿಕರಿಗೆ ಆದೇಶ ಮಾಡುವಂತಹ ಯಾವುದೇ ಕಟ್ಟುನಿಟ್ಟಿನ ಆಫೀಸರ್ ಸಹಿತ ಇದ್ದಿದ್ದಿಲ್ಲ. ಇಂತಹ ದುಸ್ಥಿತಿಯಲ್ಲಿ 1962ರಲ್ಲಿ ಭಾರತದ ಭೂಗಡಿ ಮೇಲೆ ವೈರಿಗಳು ಆಕ್ರಮಣವನ್ನು ಮಾಡ್ತಾರೆ. ನೂರಾನಾಂಗ್ ಚೆಕ್ ಪೋಸ್ಟ್ ಅಂತಂತಹ ಒಂದು ಚೆಕ್ ಪೋಸ್ಟಿನಲ್ಲಿ ಜಸ್ವಂತ್ ಸಿಂಗ್ ರಾಥೋಡ್ ಅಂತಂದೇಳಿ ಒಬ್ಬ ಸೈನಿಕ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಆ ಭೂಗಡಿಯಲ್ಲಿ ಒಂದಿಷ್ಟು ಜನ ವೈರಿಗಳು, ಒಂದು 200ರಿಂದ 300 ವೈರಿಗಳು ಭಾರತವನ್ನು ಆಕ್ರಮಿಸಲು ಬರ್ತಾರೆ. ನೂರಾನಾಂಗ್ ಚೆಕ್ ಪೋಸ್ಟ್ನಲ್ಲಿರ್ತಕ್ಕಂಥ ಜಸ್ವಂತ್ ಸಿಂಗ್ ರಾಥೋಡ್ ತನ್ನ ಮೇಲಾಧಿಕಾರಿಯಾದಂತಹ ವ್ಯಕ್ತಿಗೆ ಕರೆಯನ್ನು ಮಾಡ್ತಾನೆ, ಫೋನನ್ನು ಹಚ್ತಾನೆ. ಫೋನನ್ನು ಹಚ್ಚಿ ಏನು ಹೇಳ್ತಾನಂದರೆ, ನೋಡ್ರಿ ಅಧಿಕಾರಿಗಳೇ, ಇಲ್ಲಿ ವೈರಿಗಳು 200ರಿಂದ 300 ಜನ ಭಾರತವನ್ನು ಆಕ್ರಮಿಸಲು ಬರ್ತಾ ಇದ್ದಾರೆ. ದಯಮಾಡಿ ಏನು ಮಾಡ್ರಿ ಅಂದರೆ ಒಂದಿಷ್ಟು ಸೈನ್ಯದ ತುಕಡಿಗಳನ್ನು ಕಳಿಸ್ರಿ, ಒಂದಿಷ್ಟು ಬಂದೂಕುಗಳನ್ನು ಕಳಿಸ್ರಿ ಅಂತ ತಂದೇಳಿ ಫೋನ್ ಮುಖಾಂತರ ಕೇಳ್ತಾನೆ. ಮೇಲಧಿಕಾರಿ ಇದಕ್ಕೆ ಉತ್ತರವಾಗಿ ಏನು ಹೇಳಬೇಕು? ನೋಡು, ನೀ ಏನು ಸೈನ್ಯದ ತುಕಡಿಗಳನ್ನು ಕಳಿಸಂತ ಹೇಳ್ತಿದೆಯಲ್ಲ, ಕಳಿಸೋದಕ್ಕೆ ಸೈನ್ಯನಿಲ್ಲ, ಏನೂ ಇಲ್ಲ. ಮತ್ತು ಬಂದೂಕು ಗುಂಡುಗಳನ್ನು ಕಳಿಸಂತ ಹೇಳ್ತಾ ಇದೆಯಲ್ಲ, ಬಂದೂಕುಗಳನ್ನಿಲ್ಲ, ಗುಂಡುಗಳನ್ನು ಏನೂ ಇಲ್ಲ, ನೀನು ಬಿಟ್ಬಿಡು ಅಂತಂದು ಹೇಳ್ತಾರಂತೆ. ಕಳಿಸೋದಿಲ್ಲ ಅಂತಂತಂದು ಹೇಳ್ತಾರಂತೆ. ಆವಾಗ ಜಸ್ವಂತ್ ಸಿಂಗ್ ಕೇಳ್ತಾರೆ, ಮತ್ತು ಹಾಗಾದರೆ ಏನು ಮಾಡ್ಬೇಕು ನಾನೀಗ ಅಂತಂದೇಳಿ. ಏನು ಮಾಡಿಲ್ಲ, ಏನು ಮಾಡೋದು ಬೇಕಾಗಿಲ್ಲ, ನೀನು ಅಲ್ಲಿಂದ ಜಾಗವನ್ನು ಖಾಲಿ ಮಾಡಿಬಿಡು. ನೀನು ಪ್ರಾಣವನ್ನು ಉಳಿಸ್ಕೋಬೇಕಂತಂದ್ರೆ ನೀ ಆ ಜಾಗವನ್ನು ಖಾಲಿ ಮಾಡಿ ಬೇರೆ ಸುರಕ್ಷಿತವಾದ ಸ್ಥಳಕ್ಕೆ ಹೋಗ್ಬಿಡು ಅಂತಂದು ಹೇಳ್ತಾರಂತೆ ಮೇಲಧಿಕಾರಿ.
ಅವಾಗ ಜಸ್ವಂತ್ ಸಿಂಗ್ ರಾಥೋಡು ಸಿಟ್ಟು, ಭಯಂಕರವಾದಂಥ ಸಿಟ್ಟು ಬರ್ತೈತಂತೆ. ಆ ಸಿಟ್ಟಿನ ಒಂದು ಮಾತನ್ನು ಹೇಳ್ತಾನೆ ಜಸ್ವಂತ್ ಸಿಂಗ್ ರಾಥೋಡ್. ಎಷ್ಟು ಅದ್ಭುತವಾದ ಒಂದು ಕೆಚ್ಚೆದೆಯ ಮಾತನ್ನು ಹೇಳ್ತಾನಂದ್ರೆ ಜಸ್ವಂತ್ ಸಿಂಗ್ ರಾಥೋಡು, ನೋಡು, ನಾನು ಈ ಸೈನ್ಯಕ್ಕೆ ಸೇರುವುದಕ್ಕಿಂತ ಪೂರ್ವದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡೀನಿ. ಈ ಸೈನ್ಯಕ್ಕೆ ಸೇರುವುದಕ್ಕಿಂತ ಪೂರ್ವದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡೀನಿ. ಈ ದೇಹ ಈ ಭಾರತೀಯ ಮಣ್ಣಿನಲ್ಲಿ ಹುಟ್ಟೈತಿ. ಆದ್ದರಿಂದ ಈ ಸೈನ್ಯವನ್ನು ಸೇರುವುದಕ್ಕಿಂತ ಪೂರ್ವದಲ್ಲಿ ಒಂದು ಏನು ಪ್ರತಿಜ್ಞೆ ಮಾಡೀನಂದ್ರೆ, ಭಾರತೀಯ ಮಣ್ಣನ್ನು ಹಿಡಿದು ಒಂದು ಪ್ರತಿಜ್ಞೆಯನ್ನು ಮಾಡೀನಿ. ಏನಂದ್ರೆ, ನನ್ನ ದೇಹದೊಳಗಡೆ ಎಲ್ಲಿಯ ತನಕ ಉಸಿರಿರ್ತೈತಿ ಅಲ್ಲಿ ಮಟ್ಟ ಒಂದು ಇಂಚು ಸಹಿತ ವೈರಿಗಳಿಗೆ ನನ್ನ ಭಾರತದ ದೇಶವನ್ನು ಬಿಟ್ಟು ಕೊಡಲ್ಲ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಒಂದಿಂಚು ಭೂಮಿಯನ್ನು ಸಹಿತ ನಾನು ಬಿಟ್ಟು ಕೊಡಲ್ಲ ಅಂತಂದೇಳಿ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಅಂತಂದೇಳಿ ವೀರಾವೇಶದಿಂದ ಹೆಂಗೆ ಹೋರಾಡ್ತಾನಂದ್ರೆ, ಗುಡ್ಡಗಾಡು ಪ್ರದೇಶ ಆಗಿರ್ತೈತಿ. ಗುಡ್ಡಗಾಡು ಪ್ರದೇಶ ಆದ್ದರಿಂದ ಏಕಾಂಗಿಯಾಗಿ ಚೀನಿಗರು, ವೈರಿಗಳು ಆಕ್ರಮಣ ಮಾಡ್ತಾ ಇರ್ತಾರೆ. ಈ ಜಸ್ವಂತ್ ಸಿಂಗ್ ರಾಥೋಡ್ ಗುಡ್ಡದಿಂದಗಡೆ ಅಡಿಕೊಂಡು ಏನು ಮಾಡ್ತಾನಂತಂದರೆ, ಏಕಾಂಗಿಯಾಗಿ ಒಂದು ಕಡೆ ಆ ಕಡೆ ಗುಡ್ಡದೋಗಿ ಫೈರ್ ಮಾಡೋದು, ಮತ್ತು ಈ ಕಡೆ ಹೋಗಿ ಮತ್ತೆ ಫೈರ್ ಮಾಡೋದು, ಮತ್ತು ನಡು ಬಂದು ಮತ್ತೆ ಫೈರ್ ಮಾಡೋದು. ಹಿಂಗೆ ಏಕಾಂಗಿಯಾಗಿ ಒಬ್ಬವನೇ ಹೋರಾಟ ಮಾಡಲು ಶುರು ಮಾಡ್ತಾನೆ. ಒಂದಿಷ್ಟು ಸಮಯದ ನಂತರ ಆ ಜಾಗಕ್ಕೆ ಯಾರು ಬರ್ತಾರಂದ್ರೆ, ಇಬ್ಬರು ಹುಡುಗಿಯರು ಬರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು, 5 ರಿಂದ 6 ವರ್ಷದ ಸಣ್ಣ ಸಣ್ಣ ನೂರಾ ಮತ್ತು ಶೈಲಾ ಅಂತಕ್ಕಂಥ 2 ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಕುರಿ ಕಾಯ್ಲಿಕ್ಕಂತ ಬರ್ತಾರೆ. ಈ ದೃಶ್ಯವನ್ನು ನೋಡ್ತಾರ. ಜಸ್ವಂತ್ ಸಿಂಗ್ ಹೇಳ್ತಾರೆ, ನೋಡಿ ಜಸ್ವಂತ್, ನೀ ಅಷ್ಟೇ ಈ ದೇಶದ ಪ್ರಜೆ ಅಲ್ಲ, ನಾವು ಕೂಡ ಈ ದೇಶದ ಪ್ರಜೆ, ನಾನು ಕೂಡ ನಿಮ್ಮ ಜೊತೆ ಸೇರ್ತೀವಿ ಅಂತಂದು ಅವು ಮಕ್ಕಳು ಸಹಿತ ಸೇರ್ತಾರೆ ದೇಶದ ಸೇವೆಯಲ್ಲಿ. ಆಮೇಲೆ ಆ ಚಿಕ್ಕ ಚಿಕ್ಕ ಮಕ್ಕಳು ಕೇವಲ ಸಣ್ಣ ಸಣ್ಣ 5 ರಿಂದ 6 ವರ್ಷದ ಸಣ್ಣ ಸಣ್ಣ ಮಕ್ಕಳು ಏನು ಮಾಡ್ತಾರಂದ್ರೆ, ಸತ್ತು ಬಿದ್ದಂಥ ಸೈನಿಕರ ಗುಂಡುಗಳನ್ನು, ಮದ್ದುಗಳನ್ನು ತೊಗೊಂಬರೋದು, ಜಸ್ವಂತ್ ಸಿಂಗಿಗೆ ಕೊಡೋದು. ಶಿಬಿರದಲ್ಲಿರ್ತಕ್ಕಂಥ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಬಂದೂಕುಗಳನ್ನು ತರೋದು, ಜಸ್ವಂತ್ಗೆ ಕೊಡೋದು. ಈಗ ಕೇವಲ ಚಿಕ್ಕ ಪುಟ್ಟ ಸಣ್ಣ ಸಣ್ಣ 2 ಹುಡುಗಿಯರ ಪುಟ್ಟ ಮಕ್ಕಳ ಸಹಾಯ ನೆರವಿನೊಂದಿಗೆ ಜಸ್ವಂತ್ ಸಿಂಗ್ ಏನು ಮಾಡಿದಂದ್ರೆ, ಸತತವಾಗಿ 72 ಗಂಟೆಗಳ ಕಾಲ ವೈರಿಗಳ ಸೈನ್ಯವನ್ನು ತಡೆ ಹಿಡಿದಿದ್ದ ಜಸ್ವಂತ್ ಸಿಂಗ್ ರಾಥೋಡ್. ಸುಮಾರು 72 ಗಂಟೆಗಳ ಕಾಲ. ಇದನ್ನು ವೈರಿಗಳಿಗೆ ನುಂಗಲಾರದ ತುತ್ತಾತು. ಅವ್ರೇನು ಅನ್ಕೊಂತಾರ, ಈ ಗುಡ್ಡದ ಹಿಂದುಗಡೆ ಭಾರತೀಯ ಸೈನ್ಯ ಅತ್ಯಂತ ಸರ್ವಸನ್ನದ್ಧವಾಗಿ ನಿಂತ್ಕೊಂಡೈತಿ, ನಾವು ಹೆಂಗಾದ್ರೂ ಮಾಡಿ ಹೋಗ್ಬೇಕಂದ್ರೆ ಇದು ಭೇದಿಸಲಿಕ್ಕೆ ಬಹಳ ಕಷ್ಟ ಆಗುತ್ತಂತಂದೇಳಿ ಇದು ಮಾಡ್ತಾರೆ. ಇದು ಸುದ್ದಿ ಯಾರಿಗೆ ಮುಟ್ಟತ್ತಂದ್ರೆ, ವೈರಿಗಳ ಅಧಿಕಾರಿಗೆ ಗೊತ್ತಾಗುತ್ತಾ. ಅಧಿಕಾರಿ ಕೇಳ್ತಾನೆ, ಯಾಕೆ ಇಷ್ಟು ಇನ್ನು ಮುಂದೆ ಮಾಡಕತ್ತೀರಿ, ಮೊದಲು ಮುಂದೆ ಕೋರಿ ಅಂತಂದು ಹೇಳ್ತಾರೆ. ಇಲ್ಲ, ಭಾರತೀಯ ಸೈನ್ಯ ಸರ್ವಸನ್ನದ್ಧವಾಗಿ ನಿಂತೈತಿ, ನಾವು ಮುಂದೆ ಆಗ್ತಾ ಇಲ್ಲ. ಅವಾಗ ಮೇಲಧಿಕಾರಿ ಹೇಳ್ತಾನೆ, ಹೌದಾ, ಹಂಗಿತ್ತಂದ್ರೆ ಅವ್ರು ಎಷ್ಟು ಜನ ಅದ್ರ ನೋಡ್ಕೊಂಬರ್ರಿ ಅಂತಂದೇಳಿ ಒಂದು ಹೆಲಿಕಾಪ್ಟರ್ ಮುಖಾಂತರ ಕಳಿಸ್ತಾರಂತೆ. ಆ ಹೆಲಿಕಾಪ್ಟರ್ ಮುಖಾಂತರ ಬಂದು ನೋಡ್ತಾರ. ಅವರಿಗೆ ಆಶ್ಚರ್ಯ ಆಗುತ್ತಾ, ಕೇವಲ ಏಕಾಂಗಿಯಾಗಿ ಜಸ್ವಂತ್ ಸಿಂಗ್ ಹೋರಾಟ ಮಾಡ್ತಾ ಇರ್ತಾನೆ. ಇದು ನೋಡಿದಂಥವ್ರಿಗೆ ಗಾಬರಿಕಾರ. ಆದರೂ ಕೂಡ ವೈರಿಗಳಲ್ಲ, ಅವ್ರೇನು ಕರುಣೆ ಇರ್ತತೆ, ಕರುಣೆ ಇರಲಾರ್ದ ಜಸ್ವಂತ್ ಸಿಂಗಿಗ ಗುಂಡಾಕಿ ಕೊಲೆಯನ್ನು ಮಾಡ್ತಾರೆ. ಗುಂಡು ಹಾಕಿದು ಮಾಡ್ತಾರೆ. ಅವಾಗ ಜಸ್ವಂತ್ ಸಿಂಗ್ ವೀರ ಬಲಿದಾನವನ್ನು ಆಗ್ತಾನೆ. ನೋಡ್ರಿ, ಬಲಿದಾನ ಆಗ್ತಾನೆ. ಅಲ್ಲಿ ಬಲಿದಾನ ಮಾಡಿದಂಥ ಸ್ಥಳಕ್ಕೆ ಇಂದೇ ಕೂಡ ಜಸ್ವಂತ್ ಗಡ ಅಂತ ಹೆಸರನ್ನಿಟ್ಟಾರೆ. ಮತ್ತು ಅದನ್ನು ಮೇಲಧಿಕಾರಿ ತಿಳಿಸ್ತಾರವ್ರು, ನೋಡ್ರಿ ಸರ್, ನೋಡಿ 78 ಗಂಟೆಗಳ ಕಾಲ ನಿಮಗೆ ಚಳ್ಳೆ ಹಣ್ಣು ತಿನ್ನಿಸಿ ಏಕಾಂಗಿಯಾಗಿ ಹೋರಾಟ ಮಾಡಿದಂಥವ್ರು ನಾವು ಭಾಳ ಜನ ಅಂತ ತಿಳ್ಕೊಂಡಿದ್ವಿ. ಏಕಾಂಗಿಯಾಗಿ ಒಬ್ಬನ ಹೋರಾಟ ಮಾಡಿ ನಮಗೆ ಚಳ್ಳೆಣ್ಣೆ ತಿನ್ನಿಸತ್ತ ಸಹಾಯ ಬಡಿದ್ವಿ ನೋಡ್ರಿ ಅಂತ ತಂದು ಹೇಳ್ತಾರೆ. ಸಹಾಯ ಬಡಿದಾರೆ ಅಂತ ತಂದಿದ್ದು ಮಾಡ್ತಾರೆ. ಅವಾಗ ಮೇಲಧಿಕಾರಿ ಒಂದು ಮಾತನ್ನು ಹೇಳ್ತಾರೆ, ಅವನ ರುಂಡವನ್ನು ಕಡಿದುಕೊಂಡು ನಮ್ಮ ದೇಶಕ್ಕೆ ತೊಗೊಂಬರ್ರಿ ಅಂತಂದು ಹೇಳ್ತಾರೆ. ಆ ರುಂಡವನ್ನು ತೊಗೊಂಡೋಗಿ ವೈರಿಗಳು ಏನು ಮಾಡ್ತಾರೆ ಅಂತಂದ್ರೆ, ಕಂಚಿನ ಪುತ್ಥಳಿಯನ್ನು ಮಾಡಿ ಮತ್ತೆ ಭಾರತೀಯರಿಗೆ ಕೊಡ್ತಾರಂತೆ. ಭಾರತೀಯರಿಗೆ ಕೊಡುವ ಸಮಯದಲ್ಲಿ ಒಂದು ಮಾತನ್ನು ಹೇಳ್ತಾರಂತೆ. ಅವರು ಏನು ಮಾಡ್ತಾರಂತಂದ್ರೆ, ಇಂತಹ ಕೆಚ್ಚೆದೆಯ ವೀರರು ನಿಮ್ಮಲ್ಲಿ ಇದ್ರಪ್ಪ ಅಂದ್ರೆ 100 ಜನ ನಮಗೆ ಕಟ್ ಕಳಿಸ್ರಿ, ನಾವು ಇಡೀ ಜಗತ್ತನ್ನು ಗೆಲ್ತೀವಂತ ವೈರಿಗಳು ಈ ಮಾತನ್ನು ಹೇಳ್ತಾರೆ. ಇಂತಹ
ಸೈನಿಕನನ್ನು ಹೊಂದಿದಂತಹ ಭಾರತ ಮಾತೆಯೇ ಧನ್ಯಳು ಅಂತಂದು ಹೇಳಿದು ಮಾಡ್ತಾರೆ. ಇವತ್ತು ಆ ಜಾಗದಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಒಂದು ಜಸ್ವಂತ್ ಸಿಂಗ್ ಅಂತಂದೇಳಿ ಆತಗೋಸ್ಕರ ಒಂದು ಮಂದಿರವನ್ನು ಕಟ್ಟ್ಯಾರ. ಆ ಮಂದಿರದಲ್ಲಿ ದಿನನಿತ್ಯ ಇವಾಗಲೂ ಕೂಡ ಏನು ಮಾಡ್ತಾರಂತಂದ್ರೆ ಆತನ ಯೂನಿಫಾರ್ಮ್ ಇರ್ತಾವಲ್ಲ, ಯೂನಿಫಾರ್ಮನ್ನು ಏನು ಮಾಡ್ತಂದ್ರೆ ಇಸ್ತ್ರಿ ಮಾಡಿ ಇಡ್ತಾರೆ ಅಲ್ಲಿ. ಆತನ ಶೂಸ್ಗಳನ್ನು ಪಾಲಿಷ್ ಮಾಡಿ ಅಲ್ಲಿ ಇಡ್ತಾರೆ. ಆಶ್ಚರ್ಯ ಏನಂತಂದ್ರೆ ಮತ್ತೆ ಮರುದಿವಸ ನೋಡಿದಾಗ ಇವೆಲ್ಲ ಚೆಲ್ಲಾಪಿಲ್ಲಿ ಆಗಿರ್ತಾವೆ, ಬೇರೆ ಬೇರೆ ಕಡೆ ಆಗಿರ್ತಾವೆ. ಏನು ಅಲ್ಲಿರ್ತಕ್ಕಂಥವ್ರ ನಂಬಿಕೆ ಅಂದರೆ ಜಸ್ವಂತ್ ಸಿಂಗ್ ಇನ್ನೂ ಜೀವಂತವಾಗಿದ್ದಂತಕ್ಕಂಥ ನಂಬಿಕೆ ಐತಿ. ಮತ್ತು ನಿಮಗೆಲ್ಲ ಆಶ್ಚರ್ಯ ಅನಿಸುತ್ತಾ, ಆತ ತೀರಿಕೊಂಡ ಬಳಿಕನೂ ಸಹಿತ ಆತಗ ಪ್ರಮೋಷನ್ಗಳಾದವು. ಮತ್ತು ಆತ ಯಾವಾಗಾದರೂ ರಜಕ್ಕೆ ಹೋಗ್ಬೇಕಂತಂದ್ರೆ ಅದ್ರದ್ದು ಏನು ಮಾಡ್ತಾಯಿದ್ರು, ಟಿಕೆಟ್ ಬುಕ್ ಮಾಡ್ತಾಯಿದ್ರು, ರೈಲ್ವೆ ಟಿಕೆಟ್ ಮಾಡಿ ಬ್ಯಾಗ್ ಇಟ್ಟು ಕಳಿಸ್ತಾಯಿದ್ರು. ಇನ್ನೂ ಆಶ್ಚರ್ಯ ಏನಪ್ಪಂತಂದ್ರೆ ಆತ ತೀರ್ಕೊಂಡ್ಮೇಲೆ ರಿಟೈರ್ಮೆಂಟ್ ಆಗುತ್ತೆ. ರಿಟೈರ್ಮೆಂಟ್ ಆದಮೇಲೆ ಭಾರತ ಸರ್ಕಾರದವ್ರು ಏನು ಮಾಡ್ತಾರೆ ಅಂದ್ರೆ ಉಳಿದಂಥ ಎಲ್ಲ ಮೊತ್ತದ ಹಣವನ್ನು ಮತ್ತು ಅವ್ರ ಕುಟುಂಬಕ್ಕೆ ತಲುಪಿಸ್ತಾರೆ ಭಾರತ ಸರ್ಕಾರದವರು. ನನಗನ್ನಿಸುತ್ತೆ ಬಹುಶಃ ತೀರಿಕೊಂಡ ಮೇಲೂ ಸಹಿತ ಸತ್ತ ಮೇಲೂ ಸಹಿತ ದೇಶ ಸೇವೆಯನ್ನು ಮಾಡಿದಂಥ ಯಾವುದಾದ್ರೂ ಸೈನಿಕರಿದ್ದಾದ್ರೂ ಭಾರತದಲ್ಲಿ ಮಾತ್ರ ಇರಬಹುದು. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಭಾರತೀಯ ಸೈನ್ಯ. ಸತ್ತ ಮೇಲೂ ಸಹಿತ ಸೈನಿಕ ಸೇವೆಯನ್ನು ಮಾಡಿದ್ರು ನೋಡಿ ಸೈನಿಕರು. ಅದಕ್ಕೆ ಒಬ್ಬರು ಮಹಾತ್ಮರು ಒಬ್ಬರು ದೊಡ್ಡ ವ್ಯಕ್ತಿಗಳು ಒಂದು ಮಾತನ್ನು ಹೇಳ್ತಾರೆ ಹಿಂದಿ ಒಳಗಡೆ. ಈ ಭಾರತ ದೇಶ ಅಂದ್ರೆ ಕೇವಲ ಒಂದು ಭೂಮಿಯ ತುಕುಡಿ ಅಲ್ಲ, ಒಂದು ತುಂಡು ಅಲ್ಲ. ಭೂಮಿ ಅಂದರೆ ಭೂಮಿಯ ಒಂದು ತುಂಡಲ್ಲ ಭಾರತ ದೇಶ ಅಂದ್ರೆ. ಭಾರತ ದೇಶ ಅಂದರೆ ಒಂದು ಹಿಂದಿ ಒಳಗಡೆ ಭಾರಿ ಚಂದ ಹೇಳ್ತಾರೆ, ಏ ವಂದನ್ ಕಿ ಧರ್ತಿ ಹೈ, ಏ ಅಭಿನಂದನ್ ಕಿ ಧರ್ತಿ ಹೈ, ಏ अर्पण की भूमि है, यहाँ तर्पण की भूमि है, इसकी नदी नदी हमारे लिए गंगा है, इसका कंकर कंकर हमारे लिए शंकर है, हम मरेंगे तो जिएंगे तो इस भारत के लिए, हम मरेंगे तो इस भारत के लिए, मरेंगे तो इस भारत के लिए, और मरने के बाद भी गंगा जल में बहती हुई हमारी अस्थियों की खान लगाकर सुनेगा, एक ही आवाज़ आएगी, भारत माता की जय. ಸತ್ತ ಮೇಲೂ ಸಹಿತ ನಮ್ಮ ಅಸ್ಥಿಯು ಸಹಿತ ಏನು ಹೇಳ್ತಂದ್ರೆ ಭಾರತ ಮಾತೆ ಭಾರತ ಮಾತೆ ಭಾರತ ಮಾತೆ ಅಂತಂದು ಹೇಳ್ತಕ್ಕಂಥದ್ದು. ಇಂಥ ಪವಿತ್ರವಾದಂತಹ ದೇಶದಲ್ಲಿ ನೀವು ಎಲ್ಲ ಜನ್ಮ ತಾಳಿ ಬಂದೀವನ್ನೋದೇ ಒಂದು ಸುಕೃತ ಅಂತಂದು ಹೇಳ್ಬೋದು. ಎಲ್ಲರಿಗೂ ಶರಣಾರ್ಥಿ ಅಂತ ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ.